ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ನಲ್ಲಿ ಚಾಣಕ್ಯನ ಅಧ್ಯಾಯ 3ರಲ್ಲಿನ ಸಾರಾಂಶದ ಕುರಿತಾದ ವಿವರಣೆಯನ್ನು ತಿಳಿದುಕೊಳ್ತಾ ಹೋಗೋಣ. ಇಲ್ಲಿನ ಮಾಹಿತಿ ಎಲ್ಲವೂ ಕೂಡ ಚಾಣಕ್ಯ ನೀತಿಯ ಮೂಲ ಗ್ರಂಥದಲ್ಲಿ ಉಲ್ಲೇಖವಾಗಿರುವಂಥದ್ದು. ನಮ್ಮ ಬದುಕಿಗೆ ಅವಿನಾಭಾವ ಸಂಬಂಧ ದೊರಕಿಸಿಕೊಡುವುದೇ ಈ ಗ್ರಂಥದ ಸಾರ. ಬನ್ನಿ ಹಾಗಿದ್ರೆ 3ನೇ ಅಧ್ಯಾಯ ಶುರು ಮಾಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಚಾಣಕ್ಯ ಹೇಳ್ತಾನೆ, ಯಾವ ಕುಲದಲ್ಲಿ ತಾನೇ ದೋಷಗಳು ಇರುವುದಿಲ್ಲ, ಯಾರು ತಾನೇ ರೋಗದಿಂದ ಪೀಡಿತನಾಗುವುದಿಲ್ಲ. ದುಃಖವೆಂಬುವುದು ಯಾರಿಗೆ ತಾನೇ ಬರದಿರುತ್ತದೆ, ಯಾರಿಗೆ ತಾನೇ ಸುಖವು ಶಾಶ್ವತವಾಗಿರುತ್ತದೆ. ಎಲ್ಲ ವಂಶಗಳಲ್ಲಿಯೂ ಒಂದಲ್ಲ ಒಂದು ದೋಷವೂ ಇದ್ದೇ ಇರುತ್ತದೆ. ಪೂರ್ಣ ಶುದ್ಧವಾದ ಕುಲವೆಂಬುದು ಯಾವುದೂ ಇಲ್ಲ. ಹಾಗೆಯೇ ಒಂದು ದಿನವೂ ರೋಗದಿಂದ ಪೀಡಿತನಾಗದ ಮನುಜನು ಇರುವುದು ಸಾಧ್ಯವಿಲ್ಲ. ಪ್ರತಿಯೊಬ್ಬರೂ ಮುಪ್ಪಿನಲ್ಲಿಯಾದರೂ ಯಾವುದಾದರೂ ರೋಗವನ್ನು ಅನುಭವಿಸಲೇಬೇಕಾಗುತ್ತದೆ. ಸುಖ ದುಃಖಗಳು ಕೂಡ ಹಾಗೆಯೇ. ಸುಖ ದುಃಖಗಳು ಯಾರಿಗೂ ಶಾಶ್ವತವಲ್ಲ. ಇದನ್ನು ತಿಳಿದು ಮನುಷ್ಯನು ಧೈರ್ಯ ಮತ್ತು ಸಮಾಧಾನದಿಂದ ಬಾಳಬೇಕು ಎನ್ನುತ್ತಾನೆ ಚಾಣಕ್ಯ. ಒಬ್ಬ ವ್ಯಕ್ತಿಯ ಕುಲ ಹೇಗೆ ಎಂಬುದನ್ನು ಅವನ ಆಚಾರದಿಂದ ತಿಳಿಯಬಹುದು. ಅವನ ಮಾತಿನ ವೈಖರಿಯಿಂದ ಅವನ ದೇಶವನ್ನು ತಿಳಿದುಕೊಳ್ಳಬಹುದು. ಯಾರನ್ನಾದರೂ ನೋಡಿದಾಗ ತೋರುವ ಸಂಭ್ರಮದಿಂದ ಅವರ ನಡುವಿನ ಸ್ನೇಹವನ್ನು ಊಹಿಸಬಹುದು. ಮನುಷ್ಯನ ದೇಹವನ್ನು ನೋಡಿ ಅವನು ಮಾಡುವ ಊಟದ ಪ್ರಮಾಣವನ್ನು ಹೇಳಬಹುದು. ಮಗಳನ್ನು ಒಳ್ಳೆಯ ಕುಲದಲ್ಲಿ ಹುಟ್ಟಿದ ವರನಿಗೆ ವಿವಾಹ ಮಾಡಿಕೊಡಬೇಕು. ಮಗನಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಬೇಕು. ಶತ್ರುವನ್ನು ಸಾಧ್ಯವಾದಷ್ಟು ಸಂಕಟದಲ್ಲಿ ಸಿಲುಕುವಂತೆ ಮಾಡಬೇಕು. ಗೆಳೆಯನನ್ನು ಧರ್ಮ ಕಾರ್ಯಗಳಲ್ಲಿ ನಿಯೋಜಿಸಬೇಕು. ಗೃಹಸ್ಥನೊಬ್ಬ ಸಂತೋಷದಿಂದ ಜೀವನ ಮಾಡಲು ಬೇಕಾದ ಅಂಶಗಳನ್ನು ಆಚಾರ್ಯರು ಈ ಶ್ಲೋಕದಲ್ಲಿ ವಿವರಿಸಿರುತ್ತಾರೆ. ಹೆಣ್ಣು ಮಕ್ಕಳನ್ನು ಉತ್ತಮ ವಂಶದ ವರನಿಗೆ ವಿವಾಹ ಮಾಡಿಕೊಟ್ಟರೆ ಅವನು ಪತ್ನಿಯನ್ನು ಚೆನ್ನಾಗಿ ನೋಡಿಕೊಳ್ಳುವುದರಿಂದ ಮನಸ್ಸಿಗೆ ಶಾಂತಿ ಸಂತೋಷ ದೊರೆಯುತ್ತದೆ. ಮಗನಿಗೆ ವಿದ್ಯೆಯೇ ನಿಜವಾದ ಆಸ್ತಿ. ಅಂಥ ವ್ಯಯವಾಗದ ಆಸ್ತಿಯನ್ನು ಅವನಿಗೆ ಕೊಟ್ಟರೆ ಅವನು ಎಲ್ಲಿಯೇ ಹೋದರೂ ಗೌರವ, ಹಣ ಎಲ್ಲವನ್ನೂ ಪಡೆದು ಸುಖ ಜೀವನ ನಡೆಸುತ್ತಾನೆ. ಶತ್ರುವನ್ನು ಗೆಲ್ಲಲು ಅತ್ಯಂತ ಉತ್ತಮವಾದ ಉಪಾಯವೆಂದರೆ ಅವನು ನಮ್ಮ ಕಡೆಗೆ ಗಮನ ಕೊಡದಂತೆ ತನ್ನದೇ ಆದ ತೊಂದರೆಗಳಲ್ಲಿ ಸಿಲುಕಿಕೊಳ್ಳುವುದು. ಆಗ ಅವನ ಕಾಟವಿಲ್ಲದೆ ನಿಶ್ಚಿಂತೆಯಿಂದ ಇರಬಹುದು. ಕೊನೆಯದಾಗಿ ನಿಜವಾದ ಮಿತ್ರನನ್ನು ಅಧರ್ಮದಿಂದ ತಪ್ಪಿಸಿ ಧರ್ಮ ಕಾರ್ಯಗಳನ್ನು ನಡೆಸುವಂತೆ ಪ್ರೇರೇಪಿಸಿದರೆ ಅವನಿಗೆ ಬೇಕಾದಷ್ಟು ಉಪಕಾರ ಮಾಡಿದಂತೆ ಆಗುತ್ತದೆ ಎನ್ನುವುದು ಚಾಣಕ್ಯನ ಅಭಿಪ್ರಾಯ. ಹೀಗೆ ಮುಂದುವರೆಸುತ್ತಾ ಚಾಣಕ್ಯ ಲೋಕದ ಹಿತದೃಷ್ಟಿಯಿಂದ ನುಡಿಯುತ್ತಾನೆ. ದುರ್ಜನರು ಮತ್ತು ಸರ್ಪಗಳ ನಡುವೆ ದುರ್ಜನರಿಗಿಂತ ಸರ್ಪವೇ ಉತ್ತಮ. ಸರ್ಪವು ತನಗೆ ತೊಂದರೆ ಮಾಡಿದಾಗ ಮಾತ್ರ ಆ ಸಮಯದಲ್ಲಿ ಒಂದು ಸಲ ಕಚ್ಚುತ್ತದೆ. ಆದರೆ ದುಷ್ಟನಾದರೆ ಪದೇ ಪದೇ ತೊಂದರೆ ಕೊಡುತ್ತಲೇ ಇರುತ್ತಾನೆ. ಈ ಶ್ಲೋಕದಲ್ಲಿ ಆಚಾರ್ಯರು ಹಾವು ಮತ್ತು ದುರ್ಜನರನ್ನು ತುಲನೆ ಮಾಡಿ ಸರ್ಪವೇ ಉತ್ತಮವೆಂದು ತೀರ್ಮಾನಿಸುತ್ತಾರೆ. ಕುಲೀನರಾದ ಜನರು ತಮ್ಮನ್ನು ನಂಬಿದವರಿಗೆ ಪ್ರಾರಂಭದಲ್ಲಿ, ಮಧ್ಯದಲ್ಲಿ ಅಥವಾ ಅಂತ್ಯದಲ್ಲಿ ಸಹಾಯಕ್ಕೆ ನಿಲ್ಲುತ್ತಾರೆ. ಯಾವಾಗಲೂ ಅವರನ್ನು ತ್ಯಜಿಸುವುದಿಲ್ಲ. ಆದುದರಿಂದ ರಾಜರುಗಳು ಅಂತಹ ಜನರನ್ನು ಹೆಚ್ಚಾಗಿ ಸಂಗ್ರಹಿಸುತ್ತಾರೆ. ಮಹಾರಾಜರ ಸೇವೆಯನ್ನು ಮಾಡಲು ಬಹಳ ಜನ ಹಾತೊರೆಯುತ್ತಾರೆ. ಆದರೆ ರಾಜನಾದವನು ಎಲ್ಲರನ್ನೂ ತನ್ನ ಕೆಲಸಗಳಿಗೆ ನಿಯಮಿಸಿಕೊಳ್ಳಬಾರದು. ಉತ್ತಮ ವಂಶದಲ್ಲಿ ಹುಟ್ಟಿದವರು ಉದಾತ್ತ ಗುಣಗಳಿಂದ ಕೂಡಿರುತ್ತಾರೆ. ಅಂಥವರನ್ನು ರಾಜನನ್ನು ಪ್ರಾರಂಭದಿಂದ ಅಂತ್ಯದವರೆಗೂ ಅನುಸರಿಸುತ್ತಾರೆ. ಎಂತಹ ಸಂದರ್ಭ ಬಂದರೂ ನಂಬಿಕೆಗೆ ದ್ರೋಹ ಎಸಗುವುದಿಲ್ಲ. ರಾಜರು ಅವರನ್ನು ಗೌರವಿಸುತ್ತಾರೆ. ಸಾಗರಗಳು ಪ್ರಳಯ ಕಾಲದಲ್ಲಿ ತಮ್ಮ ಮೇರೆಯನ್ನು ಮೀರಿ ಹುಕ್ಕಿ ಹರಿಯಬಹುದು. ಸಾಗರಗಳು ಮೇರೆ ಮೀರುವುದಿಲ್ಲವೆಂದು ಪ್ರಸಿದ್ಧಿ ಇದ್ದರೂ ತೀರಾ ಕಠಿಣ ಪರಿಸ್ಥಿತಿ ಒದಗಿದಾಗ ಅವು ಬದಲಾಗುವ ಸಾಧ್ಯತೆ ಇದೆ. ಆದರೆ ಸತ್ಪುರುಷರು ಅತ್ಯಂತ ಕಠಿಣ ಸ್ಥಿತಿಯಲ್ಲಿಯೂ ಮೇರೆ ಮೀರುವುದಿಲ್ಲ. ಮೂರ್ಖನಾದವನು ಪಶುವಿಗೆ ಸಮಾನನು. ಪಶುವಿಗೆ 4 ಕಾಲುಗಳಿದ್ದರೆ ಇವನಿಗೆ 2 ಕಾಲುಗಳೆಂಬುದೊಂದೇ ವ್ಯತ್ಯಾಸ. ಆದುದರಿಂದ ಇವನು 2 ಕಾಲಿನ ಪಶುವು. ಇಂಥ ಮೂರ್ಖನಿಂದ ದೂರವಿರುವುದು ಲೇಸು. ಕಾಣದಂತೆ ಒಳಸೇರಿರುವ ಮುಳ್ಳು ಹೇಗೆ ಒಳಗೆ ನೋವನ್ನುಂಟು ಮಾಡುತ್ತದೆಯೋ ಹಾಗೆ ಇವನು ತನ್ನ ಮಾತೆಂಬ ಮುಳ್ಳಿನಿಂದ ಇರಿಯುತ್ತಾನೆ. ಮೂರ್ಖನಾದವನು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ.
ಆದುದರಿಂದ ಅವನು ಮನಸ್ಸು ಬಂದಂತೆ ಮಾತನಾಡುತ್ತಾನೆ. ತನ್ನ ಮಾತುಗಳಿಂದ ಇನ್ನೊಬ್ಬರಿಗೆ ನೋವಾಗುವುದೆಂಬುದನ್ನು ಗಮನಿಸದೆ ಅವನು ಬಾಯಿಗೆ ಬಂದಂತೆ ಮಾತಾಡುತ್ತಾನೆ. ಇಂಥವರ ಜೊತೆ ಸ್ನೇಹ ಬೆಳೆಸಿದರೆ ಅವನು ನಮ್ಮ ಕುಂದು ಕೊರತೆಗಳನ್ನೆಲ್ಲ ಬಯಲಿಗೆಳೆದು ನೋವನ್ನುಂಟು ಮಾಡುತ್ತಾನೆ. ಒಂದು ಮುಳ್ಳು ಒಳಗೆ ಸೇರಿಬಿಟ್ಟರೆ ಅದು ಅಲ್ಲಿ ಇರುವವರೆಗೂ ಯಾತನೆಯನ್ನ ಕೊಡುತ್ತಲೇ ಇರುತ್ತೆ. ಅದನ್ನ ತೆಗೆದ ನಂತರವೇ ಹಿತ. ಅಂತೆಯೇ ಮೂರ್ಖನನ್ನ ದೂರವಿಟ್ಟಾಗಲೇ ಜನರಿಗೆ ಹಿತವೆನಿಸುತ್ತದೆ. ಒಬ್ಬ ವ್ಯಕ್ತಿಯು ಸುಂದರನಾಗಿರಬಹುದು, ಯುವಕನಾಗಿರಬಹುದು, ವಿಸ್ತಾರವಾದ ಒಳ್ಳೆಯ ಕುಲದಲ್ಲಿ ಜನಿಸಿರಬಹುದು. ಅಂಥವನು ವಿದ್ಯಾವಂತನಿಲ್ಲದಿದ್ದರೆ ಸುವಾಸನೆರಹಿತವಾದ ಕಿಂಚುಕವೆಂಬ ಪುಷ್ಪದಂತೆ ಶೋಭರಹಿತನಾಗಿರುತ್ತಾನೆ. ಕೋಗಿಲೆಗಳ ಪ್ರಶಸ್ತವಾದ ಗುಣವೆಂದರೆ ಅವುಗಳ ಮಧುರ ಸ್ವರ. ಅದನ್ನೇ ಆಚಾರ್ಯರು ರೂಪವೆಂದು ಕರೆದಿದ್ದಾರೆ. ಕುರೂಪಿಗಳಾದರೂ ಅವರಲ್ಲಿ ವಿದ್ಯೆ ಇದ್ದರೆ ಅವರು ರೂಪವಂತರು. ತಪಸ್ವಿಗಳ ಕ್ಷಮೆಯೇ ರೂಪದಂತೆ ಹೃದಯ ಸಂಗಮವಾದದ್ದು. ಕೋಗಿಲೆಯ ರೂಪದಲ್ಲಿ ಕಪ್ಪಾದ ಪಕ್ಷಿಯಾದರೂ ತನ್ನ ಸ್ವರದಿಂದ ಎಲ್ಲರ ಮೆಚ್ಚುಗೆಯನ್ನ ಪಡೆಯುತ್ತದೆ. ಆದುದರಿಂದ ಅದರ ಸ್ವರವೇ ಅದಕ್ಕೆ ನಿಜವಾದ ರೂಪ. ಸ್ತ್ರೀಯರು ಕೂಡ ತಮ್ಮ ಬಾಹ್ಯ ಸೌಂದರ್ಯಕ್ಕಿಂತಲೂ ಪತಿಹಿತರಾಗಿ ನಡೆದಾಗ ಆಂತರಿಕ ಸೌಂದರ್ಯದ ಪ್ರತೀಕವಾಗುತ್ತಾರೆ. ಒಬ್ಬ ವ್ಯಕ್ತಿ ವಿದ್ಯಾವಂತನಾಗಿದ್ದರೆ ಜನರು ಅವನು ಕುರೂಪಿಯಾಗಿದ್ದರೂ ಗೌರವಿಸಿ ಪ್ರಶಂಸಿಸುತ್ತಾರೆ. ತಪಸ್ವಿಗಳಿಗೆ ತಮ್ಮ ತಪಸ್ಸಾಧನೆಯ ಆಳವನ್ನು ತಿಳಿಯಬೇಕಾದರೆ ಕ್ಷಮೆಶೀಲತೆಯ ಅಳತೆ ಗೋಲು. ಒಂದು ಕುಲವನ್ನು ಉಳಿಸುವುದಕ್ಕಾಗಿ ಒಬ್ಬನನ್ನು ತ್ಯಜಿಸಬಹುದು. ಗ್ರಾಮದ ಹಿತದೃಷ್ಟಿಯಿಂದ ಒಂದು ಕುಲವನ್ನು ತ್ಯಜಿಸಬೇಕಾಗಬಹುದು. ದೇಶದ ದೃಷ್ಟಿಯಿಂದ ಒಂದು ಹಳ್ಳಿಯನ್ನು ಬಿಡಬೇಕಾಗಬಹುದು. ಅದಕ್ಕಾಗಿ ಪೃಥ್ವಿಯನ್ನೇ ತ್ಯಜಿಸಬಹುದು. ಸಣ್ಣ ತ್ಯಾಗದಿಂದ ದೊಡ್ಡದನ್ನು ಉಳಿಸಿಕೊಳ್ಳುವುದು ಬುದ್ಧಿವಂತರ ಲಕ್ಷಣ. ಒಬ್ಬನಿಂದ ಕುಲದ ಗೌರವ ಪ್ರತಿಷ್ಠೆಗಳು ಹಾಳಾಗುವ ಸನ್ನಿವೇಶದಲ್ಲಿ ಆ ವ್ಯಕ್ತಿಯನ್ನ ತ್ಯಜಿಸುವುದೇ ಉತ್ತಮ. ದುರ್ಯೋಧನನನ್ನು ಮೊದಲೇ ತ್ಯಜಿಸಿದ್ದರೆ ಕುರುವಂಶ ಉಳಿಯುತ್ತಿತ್ತು. ಹಳ್ಳಿಯ ಹಿತದೃಷ್ಟಿಯಿಂದ ಒಂದು ಸಂಸಾರವೇನಾದರೂ ಕೆಡಕನ್ನುಂಟು ಮಾಡುತ್ತಿದ್ದರೆ ಅವರನ್ನು ಹೊರಗೆ ಹಾಕಿ ಹಳ್ಳಿಯನ್ನು ಉಳಿಸಿಕೊಳ್ಳಬೇಕು. ದೇಶಗಳ ವಿಷಯ ಬಂದಾಗ ಗ್ರಾಮವನ್ನು ತ್ಯಜಿಸಬೇಕಾಗುತ್ತದೆ. ಹಿಂದೆ ರಾಜರುಗಳು ಶತ್ರುಗಳಿಗೆ ಕೆಲವು ಗ್ರಾಮಗಳನ್ನು ಕೊಟ್ಟು ಸಂಧಿ ಮಾಡಿಕೊಳ್ಳುತ್ತಿದ್ದರು. ತನಗೆ ಆಪತ್ತು ಬಂದಾಗ ಅದರಿಂದ ತಪ್ಪಿಸಿಕೊಳ್ಳಲು ಯಾವುದನ್ನ ಬೇಕಾದರೂ ತ್ಯಾಗ ಮಾಡಬಹುದೆಂದು ಆಚಾರ್ಯರ ಅಭಿಪ್ರಾಯವಾಗಿದೆ. ಉದ್ಯೋಗಶೀಲನಾದ ವ್ಯಕ್ತಿಗೆ ಬಡತನವಿರುವುದಿಲ್ಲ. ಪರಮಾತ್ಮನ ನಾಮಜಪವನ್ನು ಮಾಡುವವನಿಗೆ ಪಾಪವಿಲ್ಲ. ಮೌನವಾಗಿರುವವನಿಗೆ ಜಗಳದ ಭಯವಿಲ್ಲ. ಎಚ್ಚರವಾಗಿರುವವನಿಗೆ ಭಯವೆಂಬುವುದೇ ಇಲ್ಲ. ಅತಿಯಾದ ಸೌಂದರ್ಯದ ಕಾರಣದಿಂದಾಗಿ ಸೀತೆ ದುಃಖವನ್ನು ಅನುಭವಿಸಬೇಕಾಯಿತು. ಅತಿಯಾದ ಅಹಂಕಾರದಿಂದ ರಾವಣನು ಅಧಪತನವನ್ನ ಕಂಡ. ಅತಿಯಾದ ದಾನ ಬುದ್ಧಿಯಿಂದ ಬಲಿಯು ಬಂಧಿತನಾದ. ಆದ್ದರಿಂದ ಎಲ್ಲಿಯೂ ಅತಿಯಾಗಿ ಆಚರಿಸಬಾರದು ಎನ್ನುತ್ತಾರೆ ಆಚಾರ್ಯರು. ಒಂದು ಉತ್ತಮವಾದ ಮರವು ತನ್ನ ಸುವಾಸನಯುಕ್ತವಾದ ಪುಷ್ಪಗಳಿಂದ ಇಡೀ ವನವನ್ನು ಸುಗಂಧಭರಿತವನ್ನಾಗಿ ಮಾಡುವುದು. ಹಾಗೆಯೇ ಒಬ್ಬ ಸುಪುತ್ರನಿಂದ ಇಡೀ ವಂಶವೇ ಉನ್ನತಿಯನ್ನ ಪಡೆಯುವುದು. ಕಾಡಿನಲ್ಲಿ ಬೇಕಾದಷ್ಟು ಬೇರೆ ಬೇರೆ ಮರಗಳಿರಬಹುದು. ಅವುಗಳನ್ನು ಯಾರೂ ಗಮನಿಸುವುದಿಲ್ಲ. ಪುಷ್ಪಗಳಿಂದ ಕೂಡಿದ ಒಂದು ಮರವು ಜನರ ಗಮನವನ್ನು ಸೆಳೆಯುವುದು. ಅದರ ಹೂಗಳು ಕಣ್ಣಿಗೆ ಆನಂದವನ್ನು ಉಂಟು ಮಾಡಿದರೆ ಸುವಾಸನೆಯು ಜನರನ್ನು ಅದರ ಕಡೆಗೆ ಆಕರ್ಷಿಸುವುದು. ಅಂತೆಯೇ ಕುಲದಲ್ಲಿ ಬೇಕಾದಷ್ಟು ಮಕ್ಕಳು ಜನಿಸಿರಬಹುದು. ಆದರೆ ಸದ್ಗುಣಿಯಾದ ಪುತ್ರನೊಬ್ಬನು ವಂಶದ ಕೀರ್ತಿಯನ್ನು ಬೆಳಗುತ್ತಾನೆ ಎನ್ನುವುದು ಆಚಾರ್ಯರ ಅಭಿಪ್ರಾಯ. ಮಕ್ಕಳನ್ನು 5 ವರ್ಷದವರೆಗೆ ಮುದ್ದಿಸಬೇಕು. ಅಲ್ಲಿಂದ ಮುಂದೆ 10 ವರ್ಷಗಳ ಕಾಲ ಶಿಕ್ಷಿಸಬೇಕು. 16ನೇ ವರ್ಷ ಪ್ರಾರಂಭವಾದ ಮೇಲೆ ಮಗನನ್ನು ಮಿತ್ರನಂತೆ ಸಮಾನತೆಯಿಂದ ಕಾಣಬೇಕು. ಮಕ್ಕಳಿಗೆ 5 ವರ್ಷಗಳಾಗುವವರೆಗೆ ತಿಳುವಳಿಕೆ ಬಂದಿರುವುದಿಲ್ಲ. ಆಗ ಪ್ರೀತಿಯಿಂದ ಅವರ ಮನಸ್ಸನ್ನು ಗೆಲ್ಲಬೇಕು. ಅಲ್ಲಿಂದ ಶಾಲೆಗೆ ಸೇರಿ ಶಿಕ್ಷಣ ಪಡೆಯುವ ವಯಸ್ಸು. ಆಗ ಉತ್ತಮ ಗುಣಗಳು ಬೆಳೆಯಬೇಕಾದರೆ ತಪ್ಪು ಮಾಡಿದಾಗ ಶಿಕ್ಷಿಸುವುದು ಅಗತ್ಯ. ಮುಂದಿನ 10 ವರ್ಷಗಳು ಕಲಿಕೆಯ ಕಾಲ. ಹೀಗೆ ಪ್ರೀತಿ ಶಿಕ್ಷೆಗಳು ಎರಡನ್ನೂ ಪಡೆದ ಮಗು 16 ವರ್ಷ ತುಂಬುವ ವೇಳೆಗೆ ಸುಶಿಕ್ಷಿತ ಯುವಕನಾಗುತ್ತಾನೆ. ನಂತರ ಅವನನ್ನು ತಿದ್ದುವ ಅವಶ್ಯಕತೆ ಇರುವುದಿಲ್ಲ. ಆಗ ಅವನನ್ನು ಮಿತ್ರನಂತೆ ಸಮಾನನಾಗಿ ಕಾಣಬಹುದು. ರೋಗ ರುಜಿನಗಳ ಹರಡುವಿಕೆ, ಬೇರೆ ದೇಶದ ಸೈನಿಕರ ದಾಳಿ, ಕ್ಷಾಮ, ಭಯವನ್ನು ಉಂಟು ಮಾಡುವ ಸಂದರ್ಭಗಳು, ದುಷ್ಟ ಜನರ ಸಂಪರ್ಕ ಮುಂತಾದ ಕಠಿಣ ಪರಿಸ್ಥಿತಿಗಳಲ್ಲಿ ಯಾರೂ ಅಲ್ಲಿಂದ ಹೊರಟು ಹೋಗುತ್ತಾರೋ ಅವರು ಜೀವವನ್ನು ಉಳಿಸಿಕೊಳ್ಳುತ್ತಾರೆ.
ಎಲ್ಲಿಯಾದರೂ ಸಾಂಕ್ರಾಮಿಕ ರೋಗಗಳ ಬಾಧೆ ತಗುಲಿದಾಗ, ದಂಗೆ ಗಲಭೆಗಳು ಉಂಟಾದಾಗ, ಕ್ಷಾಮ ಡಾಮರ ಸಂದರ್ಭದಲ್ಲಿ ಬುದ್ಧಿವಂತನಾದವನು ಬೇಗನೆ ಅಲ್ಲಿಂದ ತಪ್ಪಿಸಿಕೊಂಡು ಸುರಕ್ಷಿತವಾದ ಸ್ಥಳಗಳಿಗೆ ಹೋಗಬೇಕು. ಆಗ ಆಸ್ತಿ ಪಾಸ್ತಿಗಳು ನಷ್ಟವಾದರೂ ಜೀವವನ್ನು ಉಳಿಸಿಕೊಳ್ಳಬಹುದು. ಬದುಕಿದ್ದರೆ ಮುಂದೆ ಒಳ್ಳೆಯ ದಿನಗಳನ್ನು ಕಾಣಬಹುದು. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳನ್ನು ಪುರುಷಾರ್ಥಗಳೆಂದು ಕರೆಯುತ್ತಾರೆ ಆಚಾರ್ಯರು. ಅವುಗಳಲ್ಲಿ ಒಂದಾದರೂ ಇಲ್ಲದಿದ್ದರೆ ಮನುಷ್ಯನ ಜನ್ಮವು ವ್ಯರ್ಥ. ಅವನಿಗೆ ಜನ್ಮ ಮರಣಗಳಷ್ಟೇ ಉಂಟಾಗುತ್ತವೆ ಹೊರತು ಮತ್ಯಾವ ಪ್ರಯೋಜನವೂ ಆಗುವುದಿಲ್ಲ. ಧರ್ಮವೆಂದರೆ ಸರಿಯಾದ ರೀತಿಯಲ್ಲಿ ತಾನು ಬಾಳಿ ಉಳಿದವರಿಗೂ ಬಾಳಲು ಅವಕಾಶ ಮಾಡಿಕೊಡುವ ನೀತಿ ನಿಯಮಗಳು. ಇದು ಚತುರ್ವಿಧ ಪುರುಷಾರ್ಥಗಳಲ್ಲಿ ಮೊದಲನೆಯದ್ದು. ಮನುಷ್ಯನಾಗಿ ಹುಟ್ಟಿದವನು ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಿ ವೇದೋಕ್ತ ಕರ್ಮಗಳ ಮೂಲಕ ಧರ್ಮವನ್ನು ಗಳಿಸಿಕೊಳ್ಳಬೇಕು. ಎರಡನೆಯದ್ದು ಹಣ. ಅರ್ಥವೆಂದರೆ ಜೀವನೋಪಾಯಕ್ಕೆ ಬೇಕಾದ ಹಣದ ಮತ್ತು ಬೇರೆ ಅವಶ್ಯಕತೆಗಳ ಪೂರೈಕೆ. ಮನುಷ್ಯನು ಧರ್ಮ ಮಾರ್ಗದಿಂದ ಹಣವನ್ನು ಗಳಿಸಿ ತನ್ನ ಮತ್ತು ತನ್ನ ಕುಟುಂಬದ ಪಾಲನೆ ಪೋಷಣೆಗಳನ್ನು ಮಾಡಿಕೊಳ್ಳಬೇಕು. ಕಾಮವೆಂದರೆ ಅಪೇಕ್ಷೆಗಳು. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಬೇಕಾದಷ್ಟು ಆಸೆಗಳಿರುತ್ತವೆ. ಅವು ಕೂಡ ಧರ್ಮಕ್ಕೆ ವಿರುದ್ಧವಾಗಿರಬಾರದು. ಶ್ರೀಕೃಷ್ಣನು ಗೀತೆಯಲ್ಲಿ ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಎಂದು ಹೇಳಿರುತ್ತಾನೆ. ಆಗ ಅದು ಪುರುಷಾರ್ಥವೆನಿಸುತ್ತದೆ. ಮೋಕ್ಷವೆಂದರೆ ಉನ್ನತ ಮೌಲ್ಯಗಳ ಚಿಂತನೆ ಮತ್ತು ಪರಮಾತ್ಮನ ಸಾಕ್ಷಾತ್ಕಾರ. ಇದು ಮನುಷ್ಯನ ಅಂತಿಮ ಗುರಿ. ಮನುಷ್ಯನಾದವನು ತನ್ನ ಜೀವನದಲ್ಲಿ ಈ ಪುರುಷಾರ್ಥಗಳನ್ನು ಪಡೆಯಲು ಯತ್ನಿಸಬೇಕು. ಇಲ್ಲದಿದ್ದರೆ ಅವನಿಗೂ ಪ್ರಾಣಿಗಳಿಗೂ ವ್ಯತ್ಯಾಸವಿರುವುದಿಲ್ಲ. ಸುಮ್ಮನೆ ಜನನ ಮರಣಗಳ ಚಕ್ರದಲ್ಲಿ ಸುತ್ತಬಹುದು. ಎಲ್ಲಿ ಮೂರ್ಖರನ್ನು ಗೌರವಿಸುವುದಿಲ್ಲವೋ, ಎಲ್ಲಿ ಧಾನ್ಯಗಳನ್ನು ಚೆನ್ನಾಗಿ ಶೇಖರಿಸಿ ಇಡಲಾಗುತ್ತದೆಯೋ, ಎಲ್ಲಿ ದಂಪತಿಗಳ ಮಧ್ಯೆ ಜಗಳವಿರುವುದಿಲ್ಲವೋ, ಲಕ್ಷ್ಮಿಯು ತಾನಾಗಿಯೇ ಆಗಮಿಸುತ್ತಾಳೆ. ಅಲ್ಲಿಗೆ ಮೂರ್ಖರನ್ನು ಗೌರವಿಸುವುದು ಮೂರ್ಖತನವೇ. ಯಾರಿಗೆ ಗೌರವ ಕೊಡಬೇಕು ಅವರನ್ನು ಗೌರವಿಸಬೇಕು. ಧಾನ್ಯಗಳನ್ನು ಸರಿಯಾಗಿ ಕೆಡದಂತೆ ಇಟ್ಟರೆ ಬಹಳ ಕಾಲ ಉಪಯೋಗಿಸಿ ಸುಖವಾಗಿರಬಹುದು. ಬೆಳೆದ ಬೆಳೆ ವ್ಯರ್ಥವಾಗುವುದಿಲ್ಲ. ಹಾಗೆಯೇ ದಂಪತಿಗಳು ಅನ್ಯೋನ್ಯವಾಗಿದ್ದರೆ ಅಂಥ ಕಡೆ ಸಂಪತ್ತು ಸಮೃದ್ಧವಾಗಿರುತ್ತದೆ ಎಂದು ಬದುಕಿನ ಸಾರ ತಿಳಿಸುತ್ತಾರೆ ಚಾಣಕ್ಯ ಆಚಾರ್ಯರು. ಇವಿಷ್ಟು ಚಾಣಕ್ಯ ನೀತಿಯ 3ನೇ ಅಧ್ಯಾಯದ ಕುರಿತಾದ ವಿಚಾರಗಳು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.